ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನಿಂದ ನಾನು ಮೀನರಾಶಿ ಬಗ್ಗೆ, ಮೀನರಾಶಿ ಅಂದರೆ ಏನು, ಆ ರಾಶಿಯ ಮಹತ್ವ ಏನು, ಗುಣಗಳೇನು, ಅದಕ್ಕೆ ಸಂಬಂಧಪಟ್ಟಂಥ ಆ ಗ್ರಹ ಯಾವುದು, ಆ ಗ್ರಹದ ಲಕ್ಷಣಗಳೇನು, ಮತ್ತು ಮೀನರಾಶಿಗೆ ಬರತಕ್ಕಂಥ ನಕ್ಷತ್ರಗಳು ಯಾವರು, ಆ ನಕ್ಷತ್ರ ಉಡುವಂಥವ್ರಿಗೆ ಏನು ವ್ಯಕ್ತಿತ್ವ ಇರುತ್ತೆ, ಏನು ಸಮಸ್ಯೆ ಇರುತ್ತೆ, ಮತ್ತು ಏನು ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಾರ ಪೂರ್ತಿ ಈ ಮೀನರಾಶಿಗೆ ಸಂಬಂಧಪಟ್ಟಂಥ ಕೆಲವು ವಿಶೇಷವಾದ ಮಾಹಿತಿಗಳನ್ನು ನನ್ನದೇ ಆದಂಥ ಅನುಭವದ ರೀತಿಯಲ್ಲಿ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಹಲೋ. ಹಾ ಸರ್, ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಗುಲ್ಬರ್ಗದಿಂದ ಸರ್. ಗುಲ್ಬರ್ಗದಿಂದ. ಹೇಳಿ ಗಂಗಾಧರ್ ಅವರೇ. ಸರ್ ನಮಗ ಕಾಲ್ ಬ್ಯಾನಿ ಆಯ್ತು ಸರ್, ರೈಟ್ ಸೈಡ್. ಏನೇನ? ಟೊಂಕ ಬ್ಯಾನಿ ಆಯ್ತು ಸರ್. ಇನ್ನೊಂದ್ಸಲ ಹೇಳಿ. ಟೊಂಕ ಬ್ಯಾನಿ ಆಯ್ತು ಸರ್. ಅಂದ್ರೆ ಸೊಂಟ ಬೆಂಡಾಗಿದ್ಯಾ? ಹಾ ಸರ್, ಹೌದು ಸರ್. ಹಾ. ಜ್ವರ ಬಂದಿತ್ತ ಮುಂಚೆ ಯಾವಾಗ್ಲಾ ನಿಮ್ಗೆ? ಜ್ವರ ಮರ ಏನು ಬರಲ್ಲ ಸರ್, ಬರೀ ಒಂದೇ ಎಲು ಬ್ಯಾನಿ ಆಯ್ತು ನೋಡಿ ಸರ್ ಡೈಲಿ. ಅಂದ್ರೆ ಎಷ್ಟು ವರ್ಷದಿಂದ ಇದೆ ಈ ತರ ನಿಮ್ಗೆ? ಇದು 3-4 ವರ್ಷ ಆಯ್ತ್ರಿ ಸರ್. ಒಂದ್ಸಲ MRI ಸ್ಕ್ಯಾನ್ ಮಾಡಿಸಿದ್ರ? ಹಾ ಮಾಡ್ಸಿದೆ ಸರ್ MRI ಸ್ಕ್ಯಾನ್. ಡಾಕ್ಟರ್ ಏನ್ ಹೇಳ್ತಾರೆ? ಟೊಂಕ ಪ್ರಾಬ್ಲಮ್ ಅದಂತ ಅಂತಾರೆ ಸರ್ ಡಾಕ್ಟರ್. ಅಲ್ಲ, ಏನ್ ರೀಸನ್ ಇಂದ ಸೊಂಟ ಬಾಗಿದೆ ಅಂತ ಹೇಳ್ತಾ ಇದಾರೆ? MRI ಮಾಡ್ಸಿರಿ ಸರ್, ಎಕ್ಸ್ರೇ ಮಾಡ್ಸಿದೆ ಸರ್. ಎಕ್ಸ್ರೇಲ್ ಏನ್ ಹೇಳ್ತಾರೆ ರಿಪೋರ್ಟ್? ಏನಾದ್ರು ಅಡಿಷನಲ್ ಗ್ರೋತ್ ಇದೆಯಾ, ಏನಾದ್ರು ದುರ್ಮಾಂಸ ಬೆಳ್ಕೊಂಡಿದ್ಯಾ, ಅಥವಾ ಸೊಂಟದಲ್ಲಿ ಏನಾದ್ರು ಡಿಸ್ಕ್ ಏನಾದ್ರು ಡಿಸ್ಪ್ಲೇಸ್ ಆಗಿದ್ಯಾ, ಏನಂತ ಪ್ರಾಬ್ಲಮ್ ಹೇಳ್ತಾರ ಅವರು? ಏನು ಎಕ್ಸರ್ಸೈಸ್ ಮಾಡ್ರಿ. ಒಂದು ಕೆಲಸ ಮಾಡಿ, ಫಿಸಿಯೋಥೆರಪಿ ಮಾಡಿಸಿ. ಫಸ್ಟ್ ಒಂದು ತಿಂಗಳು ಫಿಸಿಯೋಥೆರಪಿ ಮಾಡಿಸಿ ನಿಮ್ಮ ಹತ್ತದಲ್ಲಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು. ಮತ್ತೆ ನಿಮ್ದು ಕರೆಕ್ಟಾಗಿ ಹೇಳ್ತಾ ಇಲ್ಲ ನಿಮ್ಮ ಸಮಸ್ಯೆ ಏನು ಅಂತ. ಒಂದ್ಸಲ ನಿಮ್ದು ಎಕ್ಸ್ರೇದು ರಿಸಲ್ಟ್ ಇದೆಯಲ್ಲ ಬರ್ದಿರ್ತಾರೆ, ಎಕ್ಸ್ರೇದು ಸಮ್ಮರಿ ಬರ್ದಿರ್ತಾರೆ. ಆ ಸಮ್ಮರಿ ರಿಪೋರ್ಟು ಮತ್ತೆ ನಿಮ್ಮ ಸಮಸ್ಯೆದು ಒಂದ್ಸಲ ನನಗೆ ಜೆರಾಕ್ಸ್ ಮಾಡಿಸಿ ನಮ್ಮ ಜನಶ್ರೀ ವಾಹಿನಿಗೆ ಒಂದು ಪತ್ರ ಬರೀರಿ. ನಾನು ಕರೆಕ್ಟಾಗಿ ಅದನ್ನ ನಿಖರವಾಗಿ ಏನು ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ನಾನು ವಿಜಯರಾಜ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಹೇಳಿ ವಿಜಯರಾಜೇಂದ್ರ ಅವರೇ. ನಮ್ದು 3 ಪ್ರಶ್ನೆ ಇದೆ ಸರ್, ಅದು ಸ್ವಲ್ಪ ಉತ್ತರ ಹೇಳ್ಬೇಕು ಸರ್. ಅದು ಹೇಳಿ. ಸರ್, ಈಗ ನಂದು ಮೊದಲನೇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದು ಹಣಕಾಸು ಬರ್ತಾ ಇಲ್ಲ, ಸರಿಯಾಗಿ ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ. ಆಮೇಲೆ ಎರಡನೇದು ನಂದು ಕೂದಲು ಉದುರುತ್ತಾ ಇದೆ ಸರ್, ಕೂದಲೆಲ್ಲ ವೈಟ್ ಆಗ್ತಾ ಇದೆ ಸರ್ ಅದು. ಆಮೇಲೆ ಮೂರನೇದು ಮಕ್ಕ ಸ್ವಲ್ಪ ವೈಟ್ ಬರೋಂಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಓಕೆ, ಏಜ್ ಎಷ್ಟು ಹೇಳಿ ನಿಮ್ದು? ಸರ್ ಆಲೇ ನನ್ಗೆ ಏಜ್ ಆಲೇ 38-39 ವರ್ಷ ಸರ್. ಈಗಿನ ಇದರಲ್ಲಿ ನಾವು ಮಾಡೋ ನೀರಿನ ಸ್ನಾನ, ತಿನ್ನೋ ಆಹಾರ, ವಾಸ ಮಾಡ್ತಿರೋ ಒಂದು ಪ್ರಕೃತಿನಲ್ಲಿ ಸುಮಾರು ಈಗ 20-25 ವರ್ಷ ಹುಡುಗರಿಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ. ಅದರಿಂದ ನೋಡೋಣ. ಈಗ ನಿಮಗೆ ಮೊದಲನೇದು ರಿಯಲ್ ಎಸ್ಟೇಟಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಭೂ ವರಾಹ ಸ್ವಾಮಿಯನ್ನ ಪೂಜೆ ಮಾಡಬೇಕು. ಭೂ ವರಾಹ ಸ್ವಾಮಿ ಅಂದರೆ ತಿರುಪತಿಗೆ ಹೋಗ್ಬಿಟ್ಟು ಆ ತಿರುಪತಿ ದೇವಸ್ಥಾನದಲ್ಲಿ ಬೆಟ್ಟದಲ್ಲಿ ಕಲ್ಯಾಣಿ ಪಕ್ಕದಲ್ಲಿ ವರಾಹ ಸ್ವಾಮಿಗಳಿದ್ದಾರೆ, ಅಲ್ಲಿ ದರ್ಶನ ಮಾಡಿ ಭೂ ವರಾಹ ಸ್ವಾಮಿ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಸಕ್ಸಸ್ ಆಗುತ್ತೆ ರಿಯಲ್ ಎಸ್ಟೇಟಲ್ಲಿ. ಎರಡನೇದು ಕೂದಲು ಉದುರ್ತಾ ಇದೆ ಅಂದ್ರಲ್ಲ, ನೋಡಿ ಈ ಮುದ್ರೆ ಮಾಡಬೇಕು. ಈ ರೀತಿ ಸರ್ಪಶಿರ ಮುದ್ರ. ಈ ಸರ್ಪಶಿರ ಮಾಡಿಬಿಟ್ಟು ಸ್ಕಿನ್ ಟು ಸ್ಕಿನ್ ಟಚ್ ಮಾಡಬೇಕು. ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತಂದ್ರೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಬಿಳಿ ಕೂದಲು ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ, ಮುಂದೆ ಬಿಳಿ ಕೂದಲು ಬರ್ದಿರೋಂಗೆ ಈ ಮುದ್ರೆ ತಡೆಯುತ್ತೆ. ಆಮೇಲೆ ನೀವು ಬೈ ಬರ್ತ್ ಕಲರು ಇರೋದನ್ನ ಅದು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಾಕಷ್ಟು ಚೆನ್ನಾಗಿ ಹಾಲು ಕುಡೀರಿ. ಮತ್ತೆ ಹಾಲಿನ ಜೊತೆಗೆ ಕೇಸರಿ ಹಾಕೊಂಡು ಕುಡಿತಾ ಬಂದ್ರೆ ತಕ್ಕ ಮಟ್ಟಿಗೆ ನಿಮ್ಮ ಒರಿಜಿನಲ್ ಕಲರ್ ಬರ್ತೀರಾ. ಹಲೋ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಮಾಡ್ತಾ ಇದೀವಿ ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ನಮ್ಗೆ ಮೂಲವ್ಯಾಧಿ ಆಗಿದೆ ಗುರುಗಳೇ. ಈಗ ಲಾಸ್ಟ್ ಟೈಮ್ ಒಬ್ರಿಗೆ ಹೇಳಿದ್ರಿ, ಅದು ಮುಟ್ರೆ ಸೊಪ್ಪು ಇದ್ ಮಾಡಿ ಇಡಿ ಅಂತ ಹೇಳಿ. ಹೌದು, ಅದು ಇಟ್ಟಿದ್ದೀವಿ ಗುರುಗಳೇ 1 ವಾರದಿಂದ. ಆದ್ರೂ ಉರಿ ಇದೆ, ನೋವಿದೆ, ಮತ್ತೆ ಮಲಬದ್ಧತೆ ಸಮಸ್ಯೆ ಇದೆ ಗುರುಗಳೇ. ನೋಡಿ, ನೀವು ಆ ಮುಟ್ಟದ ಮುನಿ ಸೊಪ್ಪನ್ನ ನೀವು 7 ದಿನ ಮಾಡಿದ್ದೀರಾ ಅಂತ ಹೇಳ್ತೀರಾ. ಆದ್ರೆ ಇದು ಹಳೆ ಕಾಯಿಲೆ ಆದ್ರೆ 21 ದಿವಸ ಮಾಡಿ. ಮುಟ್ಟದ ಮುನಿ ಸೊಪ್ಪನ್ನ ಕಿತ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಬಿಲ್ಲೆ ತರ ಮಾಡಿ ಅಂಡರ್ವೇರ್ ಮೇಲೆ ಇಡಕ್ ಮುಂಚೆ ಒಂದು ವಿಳ್ಳೆದೆಲೆ ಅಥವಾ ಬಾಳೆ ಎಲೆ ಮೇಲೆ ಅದನ್ನ ಚೆನ್ನಾಗಿ ಬಿಲ್ಲೆ ತರ ಮಾಡಿಬಿಟ್ಟು ಅಂಡರ್ವೇರ್ ಹಾಕೊಂಡು ಇಟ್ಕೊಂಡ್ಬಿಡಿ. ಒಂದು 21 ದಿವಸ ಮಾಡಿ. ಮತ್ತೆ ನೀವು ಮಜ್ಜಿಗೆ ಜೊತೆಗೆ ಶುಂಠಿನ ಹೆಚ್ಚಿಗೆ ಯೂಸ್ ಮಾಡಿ. ಮಜ್ಜಿಗೆಗೆ ಶುಂಠಿ ಹಾಕ್ಬಿಟ್ಟು ಯೂಸ್ ಮಾಡಿ, ಬಹಳ ಕ್ಲೀನಾಗಿ ಅದು ಬರ್ನಾಗಿ ಈಚೆ ಬರುತ್ತೆ. ಬಹಳ ಸಂತೋಷಕರ ಮಾಡಿದ್ದಕ್ಕೆ ನಮಸ್ತೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ, ಹೇಳಿ ಅಮ್ಮ. ಇದು ನನ್ಗೆ ಥೈರಾಯ್ಡ್ ಆಗ್ಬಿಟ್ಟು ಸಣ್ಣ ಆಗ್ಬಿಟ್ಟಿದೀನಿ, ಏನ್ ಮಾಡ್ಬೇಕು? ಮುದ್ರೆ ಅಥವಾ ಇದೆಲ್ಲ ಹೇಳ್ಕೊಡಿ. ನೋಡಿ, ಥೈರಾಯ್ಡ್ಗೆ ಇದು ಕಮಲಾದೇವಿ ಮುದ್ರೆ ಅಂತೇಳಿ ಈ ರೀತಿ ತಾವರೆ ಹೂವು ತರ ಅರಳಿಸ್ಬಿಟ್ಟು ಈ ಮುದ್ರೆನ ಮಾಡಬೇಕು.
ಓಂ ಹ್ರೀಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೆ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವಜನಂ ಮೇ ಮೋಹಾಯ ಮೋಹಾಯ ಸ್ವಾಹ. ಈ ಒಂದು ಕಮಲಾದೇವಿ ಮುದ್ರೆ ಮಾಡೋದ್ರಿಂದ ಥೈರಾಯ್ಡ್ ಪ್ಯಾರಾಥೈರಾಯ್ಡಲ್ ಹಾರ್ಮೋನ್ಸ್ ಜನರೇಟ್ ಆಗುತ್ತೆ. T3 T4 THS ನಾರ್ಮಲ್ ಬರುತ್ತೆ. ಈ ಮಂತ್ರನ ನೀವು ಒಂದೇ ಸಲ ತಿಳ್ಕೊಳಕ್ಕಾಗಲ್ಲ. ಈ ಎಪಿಸೋಡ್ಸ್ನ ನಾಳೆ ಸಂಜೆ ಅಥವಾ ನಾಳೆ ನಮ್ಮ ಜನಶ್ರೀಯನವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಮಂತ್ರನ ಗಮನ ಇಟ್ಟು ಕೇಳಿ ಪ್ರಾಕ್ಟೀಸ್ ಮಾಡಿ. ಬಹಳ ಸಂತೋಷ ಕರೆ ಮಾಡಿದ್ದಕ್ಕೆ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಹಾವೇರಿಯಿಂದ ಸರ್. ಹಾವೇರಿಯಿಂದ ಹೇಳಿ ಸರ್. ನಂದು ಮೂತ್ರ ಸ್ವಲ್ಪ ಹಿಡಿತದೆ ಸರ್. ಆಪರೇಷನ್ ಮಾಡಿದೀವಿ ಸಾಗರ ಆಸ್ಪತ್ರೆಯಲ್ಲಿ. ಏನ್ ಆಪರೇಷನ್? ಆ ಮೂತ್ರದ ಇದು ಹಿಡಿದ ಸಂಬಂಧ ಆಪರೇಷನ್ ಮಾಡಿ ಸಾಗರ ಆಸ್ಪತ್ರೆ ಬೆಂಗಳೂರಲ್ಲಿ. ಏನ್ ಸಮಸ್ಯೆ ಇತ್ತು? ಯೂರಿನ್ ಪಾಸ್ ಆಗ್ತಿರ್ಲಿಲ್ವಾ? ಯೂರಿನ್ ಗುಳಿಗೆ ಮಾತ್ರೆ ತಗೊಂಡಿದ್ರೆ ಮತ್ತೆ ಈಗ MR ಸ್ಕ್ಯಾನಿಂಗ್ ಮಾಡಿಸಿವಿ ಸರ್. ಅದರಲ್ಲಿ ಮಾಸ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಮತ್ತೆ ಆಪರೇಷನ್ ಅಂತಾರೆ. ಆಪರೇಷನ್ ವಯಸ್ಸಾಗಿದೆ ಸರ್, ನಮ್ಗೆ 68 ವಯಸ್ಸಾಗದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನ ಒಂದ್ಸಲ ಟೆಸ್ಟ್ ಮಾಡಿಸಿ ಫಸ್ಟ್. ಇನ್ನು ಸುಮ್ಮನೆ ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಅಥವಾ ವೈರಸ್ ಇದ್ರೆ ಮೂತ್ರ ಮಾಡುವಾಗ ಮತ್ತೆ ಅದೊಂದು ತೊಂದರೆ ಆಗುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಒಂದಿದೆ, ಆ ಟೆಸ್ಟಿಕಲ್ಸ್, ಅದನ್ನ ಟೆಸ್ಟ್ ಮಾಡಿಸ್ಬಿಟ್ಟು ಒಂದು ರಿಪೋರ್ಟ್ ಕಳಿಸಿ, ಅದೇನು ವಿಶೇಷವಾದಂತ ಏನಿಲ್ಲ, ಆರಾಮಾಗಿ ಕ್ಯೂರ್ ಮಾಡ್ಬೋದು. ಒಂದ್ಸಲ ಮೆಡಿಕಲ್ ರಿಪೋರ್ಟ್ ಕೊಟ್ಟರೆ ಅದು ಅನಲೈಸ್ ಮಾಡಿ ನಿಮ್ಗೆ ಉತ್ತರ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್ ಗುರುಗಳೇ. ನಮಸ್ತೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆಯಿಂದ ಕರೆ ಮಾಡ್ತೇವೆ ಮೇಡಮ್. ದಾವಣಗೆರೆಯಿಂದ ಹೇಳಿ. ನಮ್ದು ಇದು ಕಣ್ಣಿನ ಒಂದು ಸಮಸ್ಯೆ ಇತ್ತು ಸರ್. ಏನ್ ಸಮಸ್ಯೆ? ಅದು ಗ್ಲಾಕೋಮಾ ಸಮಸ್ಯೆ ಇತ್ತು ಮೇಡಮ್. ನಿಮ್ ತಂದೆಗಿತ್ತ ತಾಯಿಗಿತ್ತ? ಯಾರಿಗೂ ಇದ್ದಿದ್ದಲ್ಲ ಮೇಡಮ್ ಗುರುಗಳೇ. ಓಕೆ, ಎಷ್ಟು ಏಜ್ ತಮ್ಗೆ? 45 ವರ್ಷ ಗುರುಗಳೇ. ಡಯಾಬಿಟಿಕ್ ಇಲ್ಲ ಅಲ್ಲ? ಡಯಾಬಿಟಿಕ್ ಎಲ್ಲ ಗುರುಗಳೇ. ಡಯಾಬಿಟಿಕ್ ಇಲ್ಲ ಅಂದ್ರೆ ಇದು ನಿಧಾನ ಕ್ಯೂರ್ ಆಗಿಬಿಡುತ್ತೆ. ನೋಡಿ, ಈ ಮುದ್ರೆ ಹೆಬ್ಬೆಟ್ ಮೇಲೆ ಕಿರು ಬೆರಳು ಮತ್ತೆ ಉಂಗುರದ ಬೆರಳನ್ನು ಇಟ್ಟು ಉಳಿದ 2 ಬೆರಳನ್ನು ಕ್ಲೀನಾಗಿ ಹಿಂಗೆ ಇಟ್ಬೇಕು. ಸ್ಟ್ರೇಟ್ ಮಾಡಿ 2 ಕೈನಲ್ಲಿ ಹಿಂಗೆ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಇದನ್ನ ಧಾರಣೆ ಮಾಡಿ ರಾತ್ರಿ ಹೊತ್ತು ನಿಮ್ಮ ಮಾಡಿ ಮೇಲೆ ಅಥವಾ ರಸ್ತೆಯಲ್ಲಿ ಬಂದು ಚಂದ್ರನ ದೃಷ್ಟಿ ಇಟ್ಟು ನೋಡ್ಬೇಕು. ಈ ರೀತಿ ಇದನ್ನು ಮಾಡಬೇಕು. ಇದ್ರ ಜೊತೆಗೆ ನೀವು ಪಪ್ಪಾಯಿ ಮತ್ತೆ ನುಗ್ಗೆ ಸೊಪ್ಪನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತಾ ಬನ್ನಿ, ಬಹಳ ಇಂಪ್ರೂವ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡಿದ್ದಕ್ಕೆ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ, ಹೇಳಿ. ಗುರುಜಿ, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ತ್ರಿಪುರ ರಾಜ್ಯದಿಂದ ಮಾಡ್ತಾ ಇದ್ದೀವಿ. ಎಲ್ಲಿಂದ? ತ್ರಿಪುರ. ಓ ಗ್ರೇಟ್. ಹೇಳಿ, ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಸರ್, ನಾನು ಇದರಲ್ಲಿ ಸೈನ್ಯದಲ್ಲಿದ್ದೀನಿ ಸರ್. ಓ, ಆರ್ಮಿಲಿ ಇದ್ದೀರಾ? ಬಹಳ ಸಂತೋಷ, ಗ್ರೇಟ್. ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಜಯರಾಮ್ ಅಂತ ಹೇಳಿ. ಜಯರಾಮ್, ಹೇಳಿ. ಬಹಳ ಸಂತೋಷ, ಹೇಳಿ. ನಮ್ಮ ವೈಫ್ಗೆ ತಲೆ ತುಂಬಾ ನೋವು ಬರುತ್ತೆ. ಅವ್ರು ಕುತ್ಕೊಂಡಾಗ ನಿಂತ್ಕೊಂಡಾಗ ತಲೆ ಚಕ್ಕರ್ ಬಂದಂಗ ಆಗುತ್ತೆ. ನಾವ್ ಇಲ್ಲಿದ್ದೀರಿ, ಅವ್ರು ಅಲ್ಲಿಂದ ನಮ್ಗೆ ಹೇಳ್ತಾ ಇರ್ತಾರೆ ಈ ತರ ಆಗ್ತಾ ಇದೆ ಅಂತ. ಹಾಸ್ಪಿಟಲ್ ತೋರಿಸ್ರು ಏನು ಇದಾಗ್ತಾ ಇಲ್ಲ, ಮಾತ್ರೆ ಎಲ್ಲ ಕೊಟ್ಟಾರೆ. ಹಾಗಾಗಿ ಅದು ತಲೆನೋವು ಒಂದೊಂದ್ಸಲ ಕಣ್ಣಲ್ಲಿ ದೋಷ ಇದ್ರೂ ಬರುತ್ತೆ. ತಲೆನೋವು ಏಜ್ ಆಗ್ತಾ ಕಣ್ಣಲ್ಲಿ ಏನೋ ದೂರದ ವಸ್ತು ಕಾಣಲಿಲ್ಲ ಅಂದ್ರೆ, ಹತ್ರದ್ದು ಓದಕ್ ಆಗಲಿಲ್ಲ ಅಂದಾಗ ಅದೊಂಥರ ತಲೆನೋವು ಬರುತ್ತೆ. ಇಲ್ಲ ಮೈಗ್ರೇನ್ ಇರ್ಬೋದು, ಟೆನ್ಷನ್ ಮೈಗ್ರೇನ್ ಇರ್ಬೋದು. ಹೀಗಾಗಿ ಒಂದ್ಸಲ ತಲೆನೋವಿಗೆ ರೂಟ್ ಕಾಸ್ ಫಸ್ಟ್ ಕಂಡುಹಿಡಿಯೋಣ ನಾವು. ಈಗ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಾಮ್ರದ ಚೊಂಬಲ್ಲಿ ನೀರು ಕುಡಿಯಕ್ಕೆ ಹೇಳಿ. ರಾತ್ರಿ ಇಟ್ಬಿಡ್ಲಿ ತಾಮ್ರದ ಚೊಂಬಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀರು ಕುಡಿಲಿ. ಮತ್ತೆ ಈ ಈರುಳ್ಳಿನ ಚೆನ್ನಾಗಿ ಸುಟ್ಬಿಟ್ಟು, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ 2 ಜೊತೆ ತಗೊಂಡು ಸುಟ್ಬಿಟ್ಟು ಆ ಹೊಗೆನ ತಗೊಳಕ್ ಹೇಳಿ ಮೂಗ್ನಿಂದ. ಇದರಿಂದ ಬಹಳ ಕ್ಯೂರ್ ಆಗುತ್ತೆ. ಎಷ್ಟೋ ಜನಕ್ಕೆ ಆಗಿದೆ. ಬಹಳ ಸಂತೋಷ ತ್ರಿಪುರದಿಂದ ಕರೆ ಮಾಡಿದ್ದಕ್ಕೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬಳ್ಳಾರಿ ಡಿಸ್ಟಿಕ್ ಇಂದ ಗುರುಜಿ. ಬಳ್ಳಾರಿ ಡಿಸ್ಟಿಕ್ ಇಂದ ಹೇಳಿ ಅವರೇ. ಏನಿಲ್ಲ ಗುರುಜಿ, ನಮ್ಗೆ ಸ್ವಲ್ಪ ಮರು ಜಾಸ್ತಿ. ಓಕೆ. ಅಷ್ಟೇ ಗುರುಜಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬ್ರಾಹ್ಮಿ ಪತ್ರ ಅಂತ, ಅದಕ್ಕೆ ಕನ್ನಡದಲ್ಲಿ ಒಂದೆಲೆಗ ಅಂತಾರೆ. ಅದನ್ನ ಬೆಳಗ್ಗೆ ಎದ್ದ ತಕ್ಷಣ 5 ರಿಂದ 6 ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆ ಕಡ್ಡಿ ಸಮೇತ ಎಲೆ ಸಮೇತ ಹಗದು ತಿಂದ್ಬಿಡ್ಬೇಕು. ತಿಂದ್ಬಿಟ್ಟು ಅರ್ಧ ಗಂಟೆ ಸ್ವಲ್ಪ ವಾಕ್ ಮಾಡಿ ಆಮೇಲೆ ನೋಡಿ ಹೆಬ್ಬೆಟ್ನ ತೋಡು ಬೆರಳಿಗೆ ಇಟ್ಕೊಂಡು ಟಚ್ ಮಾಡಬೇಕು. ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು. ಇನ್ನು ಉಳಿದೆಲ್ಲ 3 ಬೆರಳು ಸ್ಟ್ರೇಟ್ ಆಗಿ ಇಟ್ಕೋಬೇಕು. ಈ ರೀತಿ ಮುದ್ರೆನ ದಿನ ಅರ್ಧ ಗಂಟೆ ಇಟ್ಕೊಂಡು ನಿಮ್ಮ ಉಸಿರಾಟನೆ ಗಮನಿಸ್ತಾ ಇದ್ರೆ ಅಗಾಧವಾದಂಥ ನೆನಪಿನ ಶಕ್ತಿ ಮತ್ತೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬರುತ್ತೆ. ಸುಮಾರು ಒಂದು 21 ದಿವಸ ಮಾಡಿಬಿಟ್ರೆ ಏಜ್ ಜಾಸ್ತಿ ಇದ್ದಷ್ಟು ದಿನಗಳು ಜಾಸ್ತಿ ಮಾಡಬೇಕು. ಏಜ್ ಕಮ್ಮಿ ಇದ್ರೆ ನೀವು ಒಂದು ವಾರ 10 ದಿವಸ ಮಾಡಿದ್ರೆ ಬಹಳ ಇಂಪ್ರೂವ್ ಆಗುತ್ತೆ. ಸೈಕಲ್ ಸೆಟ್ ಆಗುತ್ತೆ, ಮೆಮೊರಿ ಸೈಕಲ್ ಸೆಟ್ ಆಗುತ್ತೆ. ಆಗ ನೆನಪು ಏಕಾಗ್ರತೆ ಚೆನ್ನಾಗಿ ಬರುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ?
ಸರ್ ನಾವು ಇದರಿಂದ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಮಂಡ್ಯದಿಂದ ಹೇಳಿ ಅಮ್ಮ. ವಿಜಯ ಅಂತ ಹೇಳಿ ಸರ್ ನನ್ನ ಹೆಸರು. ಬಹಳ ಸಂತೋಷ, ಹೇಳಿ. ಸರ್ ಏನ್ ಕೆಲಸ ಮಾಡ್ತೀನಿ ಅಂತಂದ್ರು ಯಾವ್ದು ಆಯ್ತಾ ಇಲ್ಲ. ಒಂದ್ ಬಟ್ಟೆ ಹೊಲಿದ್ರುನು ಅದ್ 2 ತಿಂಗಳು 3 ತಿಂಗಳು, ಒಂದ್ ಯಾವ್ದಾರ ಕೆಲ್ಸಕ್ಕೆ ಹೋದ್ರುನುವೆ ಅದು 2 ತಿಂಗಳು 3 ತಿಂಗಳು ಎಲ್ಲ ಹಿಂಗೆ ಅರ್ಧ ಆಯ್ತಾ ಇದೆ ಸರ್. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಓಕೆ, ನೀವು ಅಂಗವಿಕಲರಿಗೆ, ಕುಂಟ್ರು, ಕುರುಡ್ರು, ಕಾಲ್ ಕಳ್ಕೊಂಡವರು, ಕೈ ಕಳ್ಕೊಂಡವರು, ಮೂಗರಿಗೆ ಅವ್ರು ಎಲ್ಲಿರ್ತಾರೆ ನೋಡಿ, ದೇವಸ್ಥಾನ ಹತ್ರ ಅಥವಾ ಆಶ್ರಮದಲ್ಲಿ ಏನಾರು ಇದ್ರೆ ಅವ್ರ ಊಟಕ್ಕೆ ಬಡಿಸಿ, ನಿಮ್ಗೆ ಇಷ್ಟವಾದಂತ ಒಂದು ಊಟ, ಅನ್ನ ಸಾಂಬಾರು, ಒಂದು ಸ್ವೀಟು ಬಡಿಸ್ಬಿಟ್ಟು ಅವ್ರು ಊಟ ಮಾಡಿದ ಎಂಜಿಲೆಗೆ ನಮಸ್ಕಾರ ಮಾಡಿ ಆ ಎಂಜಿಲೆ ತೆಗೆದಾಕ್ಬಿಟ್ಟು ಆಮೇಲೆ ನಿಮ್ಮ ಕುಲದೇವಿ ದರ್ಶನ ಮಾಡಿದ್ರೆ ಈ ಬ್ರೇಕು, ನೀವು ಯಾವುದೇ ಕಾರ್ಯದಲ್ಲೂ ಅಡಚಣೆ ಇದ್ರೆ, ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಅದು ಬಹಳ ಫಲಪ್ರಾಪ್ತಿ ಆಗ್ತದೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಹಲೋ ಸರ್. ಗುರುಜಿ ನಮಸ್ಕಾರಗಳು ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ ನಾವು ಹುಬ್ಳಿಯಿಂದ ಮಾಡೇವ್ರಿ ಗುರುಜಿ. ನಿಮ್ ಪ್ರೋಗ್ರಾಮ್ ತಪ್ಪದೆ ನೋಡ್ತೇವೆ ಗುರುಜಿ. ನಾವು ನಮ್ಮ ಎಲ್ಲಾನು ನಾವು ಬರ್ದಿಟ್ಕೊಂಡಿದೀವಿ ಗುರುಜಿ. ಬಹಳ ಸಂತೋಷ ಅಮ್ಮ. ಗುರುಜಿ ಗುರುಜಿ ನಮ್ದು ಸಮಸ್ಯೆ ಏನಂದ್ರೆ ನಮ್ ತಂಗಿ ಹೆಸರು ಗಿರ್ಜಾ ಅಂತ ರೀ. B.Ed ಮಾಡ್ತಾ ಇದ್ದಾಳೆ ಗುರುಜಿ. ಅವಳಿಗೆ ಯಾವ್ದ್ರಲ್ಲೂ ಆಸಕ್ತಿನಿಲ್ಲ ಗುರುಜಿ. ಒಂಥರ ಯಾವಾಗ್ಲೂ ಮೂಡಿ ಆಗಿರ್ತಾಳೆ. ಮದ್ವೆ ಅಂದ್ರೇನ ಆಗೋದಿಲ್ಲ ಗುರುಜಿ. ಮದ್ವೆ ಮಾಡ್ಕೊಂಡ್ರು ಒಲ್ಲೆ ಅಂತ ಗುರುಜಿ. ಆಮೇಲೆ ಓದೋದ್ರಲ್ಲೂ ಕೂಡ ಆಸಕ್ತಿನೇ ಇಲ್ಲ ಗುರುಜಿ. ನಾವು ಫೋರ್ಸ್ ಮಾಡಿ ಕಾಲೇಜ್ ಕಳಿಸ್ಬೇಕು, ಫೋರ್ಸ್ ಮಾಡಿ ಓದಕ್ ಹೇಳ್ಬೇಕು ಗುರುಜಿ. ಮತ್ತೆ ಬಾಳ ಸಂಕಟ ಮಾಡ್ಕೋತಾಳೆ. ಸಿಟ್ಟು ಬಾಳ ಗುರುಜಿ, ಬಾಳ ಮಂಡುತನ. ನಮ್ಗೆ ತಂದೆ ತಾಯಿಗೆ ಹೊಳ್ಳೊಳ್ಳಿ ಮಾತಾಡ್ತಾ ಗುರುಜಿ. ಹಿಂಗೆಲ್ಲ ಯಾಕೆ ಅವಳು ಹಂಗಿದಾಳ ಗುರುಜಿ ಗೊತ್ತಾಗ್ತಿಲ್ಲ ಗುರುಜಿ. ಒಟ್ಟೆ ಯಾವ್ದಲ್ಲೂ ಆಸಕ್ತಿ ಇಲ್ಲ ಗುರುಜಿ ಅವಳಿಗೆ. ಓಕೆ, ಮೆಂಟಲಿ ಡಿಪ್ರೆಷನ್ ಆಗಿರ್ಬೋದು ಬಹುಶಃ. ಮತ್ತೆ ಆಸಕ್ತಿ ಕಮ್ಮಿ ಇಲ್ಲ ಅಂದ್ರೆ ಬಲವಂತವಾಗಿ ನೀವೇನೋ ಮಾಡಿಸ್ತಾ ಇದ್ದೀರಾ ಅನ್ಸುತ್ತೆ. ಡಿಪ್ರೆಷನ್ ಇದು ಒಂದು ದೋಷ. ಚಂದ್ರ ನೀಚನಾದಾಗ ಮೆಂಟಲಿ ಡಿಪ್ರೆಷನ್ ಆಗ್ತಾರೆ. ಚಂದ್ರ ಮನಸ್ಕಾರಕ, ಮೈಂಡ್ ಕಾರಕ. ಈಗ ಕೋತಿಗಳಿಗೆ ಅವ್ರು ಹುಟ್ಟಿದ್ದು ಯಾವ ವಾರ ನೋಡಿ, ನಿಮ್ಮ ತಂಗಿ ಯಾವ ವಾರ ಹುಟ್ಟಿದ್ದಾರೆ, ಬುಧವಾರನೋ ಗುರುವಾರನೋ ಶುಕ್ರವಾರನೋ, ಆ ವಾರ ದಿವಸ ಕೋತಿಗಳಿಗೆ ಕಡಲೆಕಾಯಿ ಬೀಜ ಮತ್ತೆ ಬಾಳೆಹಣ್ಣನ್ನ ಖಾಲಿ ಹೊಟ್ಟೆಲಿ ತಾವಿದ್ದು ಅದಕ್ಕೆ ತಿನ್ನಿಸ್ಬೇಕು. ಆಗ ಮನಸ್ಸಲ್ಲಿರೋ ಒಂದು ಸೋಮಾರಿತನ, ಆಲಸ್ಯ ಬಿಡುಗಡೆ ಆಗುತ್ತೆ. ಓದಬೇಕು, ಮತ್ತೆ ನಾನು ಎಲ್ಲಾದ್ರೂ ಇನ್ವಾಲ್ವ್ ಆಗಬೇಕು, ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಸಕ್ತಿ ಡೆವಲಪ್ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಗುರು. ನಾವು ಮುಂಡ್ರಗಿಯಿಂದ ಮಾತಾಡ್ತೀವಿ. ಮುಂಡ್ರಗಿಯಿಂದ ಹೇಳಿ ಅಮ್ಮ. ಗುರುಗಳೇ, ನಮ್ಮ ಅಪ್ಪರಿಗೆ ಇವು ಬಿಕ್ಕು ಬರ್ತಿದೆ ಗುರುಗಳೇ. ಅವು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹೋಗ್ತಾ ಇಲ್ಲ. ಅವು ಬಂದ ಬೆಳಗ್ಗೆ ರಾತ್ರಿ 6 ಒಳಗ್ ಬಂದ್ರೆ ಬೆಳಗಿನ ಜಾವ 3 ಗಂಟೆ ಹಂಗ ಇರ್ತಾವ. ಏನ್ ಬರುತ್ತೆ, ಬಿಕ್ಕಳಿಕೆನಾ? ಬಿಕ್ಳಿಗೆ ಬರ್ತವೆ. ಬಿಕ್ಕಳಿಗೆ. ಇದು ಬಿಕ್ಕಳಿಕೆ ಬರ್ಲಿಕ್ಕೆ ಕಾರಣ ಇಸೋಫಾಗಸ್ ಅಂತ, ಅನ್ನನಾಳದ ಏನಾದ್ರು ಇನ್ಫೆಕ್ಷನ್ ಇದ್ರೆ, ಮತ್ತೆ ಅನ್ನನಾಳದ ಟ್ಯೂಬ್ ಏನಾದ್ರು ಸ್ವಲ್ಪ ಕಂಪ್ರೆಸ್ ಆಗಿದೆ, ಕಮ್ಮಿ ಆಗಿದ್ರೆ ಬಿಡ್ತು, ಕೆಲವ್ರಿಗೆ ಈ ತರ ಬರುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ಬೇಕು, ಬೇವಿನ ಮರ ಮತ್ತೆ ಅರಳಿ ಮರ ಎಲ್ಲಿದೆಯೋ ಆ ಎರಡಕ್ಕೂ ಪ್ರದಕ್ಷಿಣೆ ಮಾಡ್ಲಿ. ಅವ್ರು ಎಷ್ಟು ವಯಸ್ಸಿದೋ ಅಷ್ಟು, ಮತ್ತು ಒಂದು ಚಮಚ ಸಕ್ಕರೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಕೊನೆ ನಮಸ್ಕಾರಕ್ಕೆ ಅದನ್ನ ಹಾಕ್ಬಿಟ್ಟು, ಹಾಗೆ ಅವರು ಒಂದು 50 ವರ್ಷ ಅಂದ್ರೆ 50 ಸುತ್ತು 50 ದಿವಸ, 60 ವರ್ಷ ಅಂದ್ರೆ 60 ಸುತ್ತು 60 ದಿನ, ಈ ತರ ಮಾಡ್ತಿದ್ರೆ ಕಾಲಕ್ರಮ ಹೊರಟೋಗುತ್ತೆ. ಇದ್ರ ಜೊತೆಗೆ ನೇರಳೆ ಹಣ್ಣು ಚೆನ್ನಾಗಿ ತಿನ್ಬೇಕಮ್ಮ. ನೇರಳೆ ಹಣ್ಣು ತಿಂದ್ರೆ ಆ ಗಂಟ್ಲಲ್ಲಿ ಬಿಕ್ಕಳಿಕೆ ಹೋಗುತ್ತೆ. ಬಹಳ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ, ನಾನು ಮೈಸೂರಿಂದ ಬೇಬಿ ಮಾತಾಡ್ತಾ ಇರೋದು. ಎಲ್ಲಿಂದ ಮಾತಾಡ್ತೀರಾ? ಮೈಸೂರಿಂದ ಹೇಳಿ ಅಮ್ಮ. ಮತ್ತೆ ಸ್ವಲ್ಪ ಸ್ಥೂಲಕಾಯ, ಮತ್ತೆ ಇನ್ನೊಂದು ಬೇಗ ಬೇರೆಯವ್ರಿಗೆ, ಈಗ ಯಾರು ಒಂದು ಸಮಸ್ಯೆ ಹೇಳ್ತಾರೆ ಅನ್ಕೊಳ್ಳಿ, ಬೇಗ ಅವ್ರಿಗೆ ಡೈವರ್ಷನ್ ಆಗೋದು, ಆಮೇಲೆ ಬೇಗ ಆ ಭಾವನೆಗಳಿಗೆ ಸಿಲುಕೋಬಿಡೋದು, ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ. ಸ್ಥೂಲಕಾಯ ಅಂದ್ರೆ ಎಷ್ಟು ಕೆಜಿ ಇದ್ದೀರಾ ನೀವು? ಹಲೋ. ತುಂಬಾ ವೆಯ್ಟ್ ಇದೆ. ಯೋಗ ಮಾಡಿ ಬಿಟ್ಟ ಮೇಲೆ ಸಡನ್ ಆಗಿ ನೋಡಿ, ಇದು ಮಹಾಸೂರ್ಯ ಮುದ್ರಾ ಅಂತ 2 ಕೈನ ದಿನ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ 3 ಹೊತ್ತು ಅರ್ಧ ಗಂಟೆ ಮಾಡಿ. ಇದು ಮಾಡ್ತಾ ಶರೀರ ಬಿಸಿ ಆಗುತ್ತೆ, ಬೆವರು ಬರುತ್ತೆ. ಬೆವರು ಎಷ್ಟು ಬರ್ತಿದೋ ಅಂದ್ರೆ ನೀವು ಫ್ಯಾಟ್ ಬರ್ನ್ ಆಗ್ತಿದೆ, ತೂಕ ಕಮ್ಮಿ ಆಗುತ್ತೆ. ಇದು ಮಹಾಸೂರ್ಯ ಮುದ್ರಾ ಅಂತೇಳಿ. ಇದ್ರ ಜೊತೆಗೆ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡೀರಿ. ಡಯಾಬಿಟಿಸ್ ಇಲ್ಲ ಅಂದ್ರೆ ಜೇನುತುಪ್ಪ ಬೇಡ. ಎರಡನೇದು, ನಿಮ್ಮ ಕುಲದೇವಿಗೆ ಅಥವಾ ಕುಲದೇವರಿಗೆ ತುಲಾಭಾರ ಮಾಡಿಸಿದ್ರೆ ನಿಮ್ಮ 2ನೇ ಸಮಸ್ಯೆ ಪರಿಹಾರ ನಿವಾರಣೆ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನನ್ನ ಹೆಸರು ರಂಗಪ್ಪ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತೀರಿ ರಂಗಪ್ಪ ಅವರೇ?
ಗುರುಜಿ ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದೀವಿ. ಬಳ್ಳಾರಿಯಿಂದ ಹೇಳಿ ಗುರುಜಿ, ನಂಗೆ ದೃಷ್ಟಿ ದೋಷ ಇದೆ ಗುರುಜಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ ದೃಷ್ಟಿ ದೋಷ ಇದೆ ಅಂತ? ಗೊತ್ತಾಗ್ಲಿಲ್ಲ ಗುರುಜಿ. ಎರಡು ವರ್ಷ ಕಾಲ ಬಹಳ ನೋವು ಅನುಭವಿಸ್ತೆ. ಈ ಸುಮಾರು ಈಗ ಒಂದು 4 ತಿಂಗಳು ಜಾತಕ ತೋರಿಸಿದ್ರೆ ಅಲ್ಲಿ ಗೊತ್ತಾಯ್ತು ಗುರುಜಿ. ದೃಷ್ಟಿದೋಷ ಅನ್ನೋದು ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಮತ್ ನೋಡಿ, ದೃಷ್ಟಿದೋಷ ವರ್ಷಾಂಗಟ್ಲೆ ಇರೋದಿಲ್ಲ. ಏನಾದ್ರು ಒಂದು ವಾರ, 2 ದಿವಸ, 3 ದಿವಸ ಈ ತರ ಇರ್ತದೆ. ಬಹುಶಃ ನಿಮಗೆ ರಾಹು ಜೊತೆಗೆ ಕೇತು ಇದ್ದಾಗ ಈ ರೀತಿ ಆಗೋ ಚಾನ್ಸಸ್. ಇದು ಜಾತಕದ ದೋಷ, ಜಾತಕದಲ್ಲಿ ಬರುವಂತ ದೋಷ. ಅದರಿಂದ ಶನಿದೇವರು ಮತ್ತೆ ರಾಹು ದೇವರಿಗೆ, ಶನಿ ಮತ್ತೆ ರಾಹು ಎಲ್ಲಿ ನಿಮ್ಮ ಊರಿನಲ್ಲಿ ನವಗ್ರಹಗಳಿದೆಯೋ ಅಲ್ಲಿ ಹೋಗ್ಬಿಟ್ಟು ರಾಹುಗೂ ಮತ್ತೆ ಶನಿದೇವರಿಗೆ ಪ್ರದಕ್ಷಿಣೆ ಮಾಡಿ, ಅಂದ್ರೆ 9 ಗ್ರಹಗಳಿಗೂ ನೀವು ಪ್ರದಕ್ಷಿಣೆ ಮಾಡಿ, ಆಮೇಲೆ ಇದು ಕುರುಡರಿಗೆ ನೀವು ಏನಾದ್ರು ಒಂದು ಸಿಹಿಯನ್ನು ಹಂಚಿ ಕುರುಡರಿಗೆ. ಹಾಗೆ ಈ ದೃಷ್ಟಿ ದೋಷ ಹೋಗುತ್ತೆ. ಕುರುಡರಿಗೆ, ಕಣ್ಣಿಲ್ಲದವರಿಗೆ ಏನಾದ್ರು ಒಂದು ಸಿಹಿ ಹಂಚಬೇಕು. ಖಾಲಿ ಹೊಟ್ಟೆಲ್ ಹೋಗ್ಬಿಟ್ಟು ನೀವು ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ ಹೋಗಿ ಅವರಿಗೆ ಸಿಹಿ ಮಾಡಿಸಿ, ಭೋಜನ ಮಾಡಿಸಿ, ಇಲ್ಲ ಸಿಹಿ ಹಂಚಿ ಕಾಲಕ್ರಮ ನಿವಾರಣೆ ಆಗುತ್ತೆ. ಒಂದು 3 ವಾರ ಮಾಡಿ, ಖಂಡಿತ ಈ ದೋಷ ನಿವಾರಣೆ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದ. ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಹೊಸಪೇಟೆ ಕಮಲಾಪುರ ಅಂತೀರಿ. ಹೊಸಪೇಟೆಯಿಂದ ಹೇಳಿ. ನಮ್ಮ ಮಗನ್ ಭವಿಷ್ಯ ಕೇಳ್ಬೇಕು. ಹೇಳಿ. ಅವನ ಹೆಸರು ಕಾರ್ತಿಕ. ಎಷ್ಟು ಏಜ್ ಅವನಿಗೆ? ಈಗ 26. ಏನ್ ಓದಿದ್ದಾರೆ? ಬಿಕಾಮ್ ಮುಗಿಸಿದನ್ರಿ. ಅವನು ಸ್ವಲ್ಪ ಯಾವ್ದು ಎಲ್ಲೇ ಹೋಗೋದಾದ್ರು ಹೇಳೋದಿಲ್ಲ, ಏನಿಲ್ಲ. ಫೋನ್ ಮಾಡಿದ್ರೆ ಮಾತಾಡ್ತಾನೆ ಅಷ್ಟೇ. ಅದಕ್ಕೆ ಅವನು ಸ್ವಲ್ಪ ಈಗ ಏನು ಜಾತಕ ಒಂದು ನೋಡಿ, ಆ ಹುಡುಗನ ಬಟ್ಟೆ, ಅವ್ರು ಯೂಸ್ ಮಾಡಿರೋ ಬಟ್ಟೆ, ಪ್ಯಾಂಟ್ ಶರ್ಟ್ ಎರಡೂ ಇಟ್ಕೊಂಡು ಹತ್ತಿ ಹಣ್ಣಿನ ಮರ ಅಂತಾರೆ, ಔದುಂಬರ ವೃಕ್ಷ. ಆ ಔದುಂಬರ ವೃಕ್ಷಕ್ಕೆ ಆ ಹುಡುಗನ ಬಟ್ಟೆ ಇಟ್ಕೊಂಡು ನೀವು ದಿನಾನಿತ್ಯ ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡಿ, ಆ ಬಟ್ಟೆ ಪ್ರದಕ್ಷಿಣೆ ಮಾಡಾದ್ಮೇಲೆ ಒಂದು 11 ದಿವಸ ಇಲ್ಲ 21 ದಿವಸ ಆ ಬಟ್ಟೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ, ಒಗ್ದಿರೋ ಬಟ್ಟೆನ ಪ್ರದಕ್ಷಿಣೆ ಮಾಡಿದ್ಮೇಲೆ ಆ ಬಟ್ಟೆನ ಆ ಹುಡುಗನಿಗೆ ಹಾಕಕ್ ಕೊಡಿ. ಆಗ ಚಾಣಾಕ್ಷತೆ, ಚಾಲೋಕು, ಚುರುಕು ಎಲ್ಲ ಬರುತ್ತೆ. ಮಂದ ಬುದ್ಧಿ, ಆಲಸ್ಯ ಹೋಗುತ್ತೆ. ನಾನು ಎಲ್ಲಾದ್ರೂ ಇಂಪ್ರೂವ್ ಆಗಬೇಕು, ಬೆಳಿಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಬೆಳೆಯುತ್ತೆ. ಇದು ಇಷ್ಟು ಮಾಡುವಾಗ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ, ಅಥವಾ ನೀವೇ ಮಾಡಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದಾನೆ. ಬೆಂಗಳೂರಿಂದ ಹೇಳಿ. ಗುರುಜಿ, ನಮ್ಮ ಅಳಿಯ ಮದ್ವೆ, ನಮ್ಮ ಮಗಳಿಗೆ ಮದ್ವೆಗೆ 3 ವರ್ಷ ಆಯ್ತು. ನಮ್ಮ ಮನೆಗ್ ಬರ್ತಾನೆ ಇಲ್ಲ ಗುರುಜಿ, 3 ವರ್ಷ ಆಯ್ತು. ಮಗಳು ಅಲ್ಲೂ ಇರ್ತಾಳೆ, ಇಲ್ಲೂ ಇರ್ತಾಳೆ. ಆದ್ರೆ ಅವ್ರು ಮಾತ್ರ ನಮ್ಮ ಮನೆಗ್ ಬರಲ್ಲ. ಬರಂಗ್ ಏನಾದ್ರು ಪೂಜೆ ಮುದ್ರೆ ಏನಾದ್ರು ಇದ್ರೆ ಹೇಳಿ ಗುರುಜಿ. ಅಲ್ಲ, ಅಕಸ್ಮಾತ್ ಬರ್ಲಿಲ್ಲ ಏನ್ ನಷ್ಟ ಆಗುತ್ತೆ ನಿಮ್ಗೆ? ಅಳಿಯ ಇಲ್ಲಿ ಬಿಡಿ, ಚೆನ್ನಾಗಿ ನೋಡ್ಕೊಂಡು ಮಗಳು ಬಂದು ಹೋಗಿ ಮಾಡ್ತಾರಲ್ಲ, ನಿಮ್ಗೆ ಏನಾಗುತ್ತೆ? ತೊಂದರೆ ಬರಲ್ಲ ಗುರುಜಿ, ಬಾಗ್ಲವರ್ಗು ಬಂದು ಮನೆ ಒಳಗಡೆ ಬರಲ್ಲ. ಅದೇ ಬೇಜಾರಾಗ್ತಾ ಇದೆ, ಅದಕ್ಕೋಸ್ಕರ ಹೇಳಿ. ನೋಡಿ, ಅವ್ರಿಗೆ ಅವ್ರ ಫೋಟೋ ಇಟ್ಕೊಂಡು ಅಥವಾ ಅವ್ರು ಯೂಸ್ ಮಾಡಿರೋ ಬಟ್ಟೆನ ಇಟ್ಕೊಂಡು ತಿರುಪತಿ ಬೆಟ್ಟ ಹತ್ತಿ ಇಳಿದು ಬಿಡಿ ಒಂದ್ಸಲ. ಅವ್ರು ಯೂಸ್ ಮಾಡಿರೋ ಬಟ್ಟೆ ಒಗ್ದಿರೋದು ಮತ್ತೆ ಅವ್ರ ಫೋಟೋ ಇಟ್ಕೊಂಡು ತಿರುಪತಿ ಬೆಟ್ಟ ಹತ್ತಿ ಇಳಿರಿ, ಅಥವಾ ಅಲವೇಲು ಮಂಗಾಪುರ ದರ್ಶನ ಮಾಡ್ಕೊಂಡು ಬನ್ನಿ. ಕಂಪ್ಲೀಟ್ ಆಗಿ ಮನಸ್ಸು ಬದಲಾವಣೆ ಆಗಿ ನಿಮ್ಮನೇಲೇ ಇರ್ತಾರೆ. ನೀವು ಹೋಗಿ ಅಂದ್ರೂ ಹೋಗಲ್ಲ ಅವಾಗ. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ. ಬೆಂಗಳೂರಿಂದ ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕು. ಹೇಳಿ. ಹಲೋ ಹೇಳಿ, ಮಾತಾಡಿ. ಹಲೋ. ಅವ್ರಿಗೆ ಬಹುಶಃ ಅವರಿಗೆ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಉಡುಪಿಯಿಂದ ಕರೆ ಮಾಡ್ತಿದ್ದೇನೆ. ಉಡುಪಿಯಿಂದ ಹೇಳಿ. ನಮ್ಗೆ ಕಾಲಲ್ಲಿ ತುಂಬಾ ನೋವು ಬರ್ತಾ ಉಂಟು. ಒಂದು 31 ವರ್ಷ ಆಯ್ತು. ಕಾಲಲ್ಲಿ ನೋವು ಶುರುವಾಗಿ 31 ವರ್ಷ ಆಯ್ತಾ? ಅಲ್ಲ, ಈಗ ನನ್ನ ವಯಸ್ಸು 31 ಉಂಟು. ನಿಮ್ಮ ಏಜ್ 31. ಓಕೆ. ಒಂದು 2-3 ವರ್ಷದಿಂದ ತುಂಬಾ ಕಾಲಿನ ಅಡಿಭಾಗದಲ್ಲಿ ಎಲ್ಲ ನೋವು ಬರುದು, ಒಂಥರ ಉರಿ ಬರುದು. ಕಾಲಲ್ಲಿ ಯೂರಿಕ್ ಆಸಿಡ್ ಅಂದ್ರೆ ಕ್ರಿಸ್ಟಲ್ಸ್ ಬ್ಲಾಕ್ ಆಗಿದ್ರೆ ಅದು ಪೇನ್ ಬರುತ್ತೆ. ಅದಕ್ಕೇನ್ ಮಾಡಿ, ಈರುಳ್ಳಿ ತಗೊಳ್ಳಿ. ಈರುಳ್ಳಿನ ರೌಂಡ್ ಕಟ್ ಮಾಡ್ಕೊಳ್ಳಿ, ಬಿಲ್ಲೆಗಳ ತರ ಸರ್ಕ್ಯುಲರ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ ಅದನ್ನೆಲ್ಲ ಜೋಡಿಸ್ಕೊಂಡು ಪಾದಕ್ಕೆ ಅದನ್ನ ಕಟ್ಕೊಂಡ್ಬಿಡಿ. ಈರುಳ್ಳಿ ನಿಮ್ಮ ಪಾದಕ್ಕೆ ಅದು ಟಚ್ ಆಗಬೇಕು.
ಅದ್ರ ಮೇಲೆ ಬಟ್ಟೆ ಸುತ್ತಬಿಟ್ಟು ರಾತ್ರಿ ಹೊತ್ತು ಮಲ್ಕೊಂಬಿಡಿ, ಬೆಳಗ್ಗೆ ಎದ್ದ ತಕ್ಷಣ ತೆಗೆದಾಕಿ. ಹೀಗೆ ಒಂದು ವಾರ ಮಾಡಿ ಕಂಪ್ಲೀಟಾಗಿ ಅದು ಆ ಯೂರಿಕ್ ಆ್ಯಸಿಡ್ ಅಲ್ಲಿ ಈಚೆ ತೆಗೀತೆ, ಚೆನ್ನಾಗಿ ಆರಾಮಾಗಿರ್ತೀರ. ಭಾಳ ಸಂತೋಷ, ಕಾಲ್ ಮಾಡಿ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬಿಜಾಪುರದಿಂದ. ಬಿಜಾಪುರಿಂದ, ಹೇಳಿ. ಅದೇ ಬರೀ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಏನ್ ಸಮಸ್ಯೆ ಆರೋಗ್ಯದಲ್ಲಿ, ಹೇಳಿ. ಫುಲ್ ಹಿಂಗ ಕೈದು ಒಂದು ಎಡಗಡಿದು ಹರಿಸಿ ಪಾದದ ಮಟನು ನೋವು ಆಗ್ತದೆ ಅಷ್ಟೇ. ಏನು ಸರಿಯಾಗಿ ಹೇಳಿ ಅಮ್ಮ. ಅಲ್ಲ, ಸರಿಯಾಗಿ ಹೇಳಿ, ಮಾತಾಡಿ, ಕರೆಕ್ಟ್ ಆಗಿ ಮಾತಾಡಿ. ಫುಲ್ ಕಾಲಿನ ಮಟನು ಪಾದದ ಮಟನು ನೋವು ಆಕೈತಿ, ಅದಕ್ಕೆ ಕೇಳಕ್. ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಲಕ್ಕಿ ಎಲೆ ಅಂತ ಬರುತ್ತೆ, ಲಕ್ಕಿ ಸೊಪ್ಪು, ಅದನ್ನು ಚೆನ್ನಾಗಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದೆಲ್ಲ ಕುದ್ದಾದ್ಮೇಲೆ ಆ ಎಣ್ಣೆ ತಗೊಂಡು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಲಕ್ಕಿ ಸೊಪ್ಪು ಅದನ್ನ ಹಾಕಿ ಎಲ್ಲೆಲ್ಲಿ ಪೇನ್ ಇದೆ ಅದು ಹಚ್ಚಿ ಒಂದು ವಾರ, ಆಮೇಲೆ ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ, ಹಚ್ಬಿಟ್ಟು ಒಂದು ಅರ್ಧ ಗಂಟೆ, ನಿಮಗೆ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹೇಳ್ರಿ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾ ಬದಾಮಿಂದ ಮಾತಾಡೋದ್ರ ಗುರುಜಿ. ಬಳ್ಳಾರಿಯಿಂದ? ಬದಾಮಿ ಸರ್. ಹೇಳಿ. ನನಗ ಕಷ್ಟ ಎಲ್ಲ ಬಾಳ ಐತ್ರಿ ಮೇಡಮ್. ನನಗ ಗಂಡ ಇಲ್ಲ, ತಂದೆ ತಾಯಿ ಎಲ್ಲ ನನಗ್ ಹೊರಗ್ ಹಾಕ್ಯಾರ. ನನಗ ಬಾಳ ಹೊರಗಲ್ ಜನ ಬಾಳ ಟಾರ್ಚರ್ ಕೊಡ್ಲಿಕ್ಕತ್ತಾರ. ನಂಗ ಜೀವನನ ಬೇಜಾರಾಗ ಆಗ್ಬಿಟ್ಟೈತಿ. ನನಗೆ ಮಕ್ಳಿದಾರ? ಯಾರು ಇಲ್ಲ ಸರ್ ನನಗೆ. ಏನೋ ಓಕೆ. ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದಾರೆ ಅನ್ನೋ ಕಾರಣ ಏನು ಗೊತ್ತಾ? ಅಂದ್ರೆ ನಮ್ ಮನೆಯವ್ರದ್ದು ದುಡ್ಡು ಬಂತು ನಂಗ, ಅದಕ್ಕ ಇಲ್ಲ ಪ್ರೈವೇಟ್ ಸ್ಕೂಲ್ ಒಳಗ ನಾನು ಕೆಲಸ ಮಾಡ್ತಿದ್ದೆ. ಅವರು ನನಗ ಒಂದು 20 ಕೊಟ್ಟು ನನಗ ಹೊರಗ್ ಹಾಕ್ಯಾರ ಸರ್. ಅದಕ್ಕ ನನಗ ಯಾವ್ದಾರ ಒಂದ್ ನನಗ್ ಪರಿಹಾರ ಹೇಳ್ಬೇಕು. ನಂಗ ಜನರ ಬಲ ಇಲ್ಲ, ನನ್ಗ ಜನರನ್ನ ಬಾಳ ಮೋಸ ಮಾಡಿದ್ರು. ನೋಡಮ್ಮ, ಬಳ್ಳಾರಿಯಲ್ಲಿ ಎಲ್ಲಾರು ದುರ್ಗಿ ದೇವಸ್ಥಾನ, ಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ನಾನು ಹೇಳೋ ಮಂತ್ರ ಹೇಳ್ಕೊಂಡು ಜಪ ಮಾಡಿ ದಿನ ಒಂದು 21 ದಿವಸ ಪ್ರದಕ್ಷಿಣೆ ಮಾಡಿ, ಆ ನಿಮ್ಮ ಒಂದು ಕಟುಕತನ ಮತ್ತೆ ನಿಮ್ಮ ತೊಂದರೆ ಕೊಟ್ಟಂತವ್ರು ಯಾರ್ಯಾರು ಇದಾರೋ, ಅತ್ತೆ ಮಾವ ಗಂಡ, ಅವ್ರಿಗೆಲ್ರಿಗೂ ಮನಸ್ಸು ಬದಲಾವಣೆ ಆಗುತ್ತೆ. ಏನ್ ಮಂತ್ರ ಗೊತ್ತಾ? ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಫಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್ ಅನ್ನೋ ಈ ಮಂತ್ರನ ದಿನನಿತ್ಯ ಪ್ರದಕ್ಷಿಣೆ ಮಾಡುವಾಗ ಹೇಳಿ ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡಿ, ಶಕ್ತಿ ದೇವತೆ ಮುಂದೆ, ಕಾಳಿ ಅಥವಾ ಯಾವ್ದಾದ್ರು ದೇವಸ್ಥಾನದ ಮುಂದೆ ಹೋಗಿ 20 ದಿವಸ ಮಾಡಿ, ಖಂಡಿತ ಬದಲಾವಣೆ ಆಗಿ ನಿಮ್ಗೆಲ್ಲರೂ ಬಹಳ ಹೆಲ್ಪ್ ಮಾಡ್ತಾರೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಸರ್, ನಮಸ್ತೆ. ನಾನು ಉಡುಪಿಯಿಂದ. ಹೇಳಿ ಅಮ್ಮ. ಶರ್ಮಿಳಾ ಅಂತ ಹೇಳಿ ನನ್ನ ಹೆಸರು. ಹೇಳಿ. ನನ್ಗೆ ಕೂದಲು ತುಂಬಾ ಉದುರ್ತಾ ಇದೆ, ಬೆಳೀತಾ ಇಲ್ಲ. ಕೂದಲು ತುಂಬಾನೇ ಉದುರ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಸರ್? ಒಂದು ನೋಡಿ, ಈಗ ಈ ಸರ್ಪಶಿರ ಅಂತ ಈ ಮುದ್ರೆನ 2 ಕೈಲಿ ಇಟ್ಕೊಂಡು ಸ್ಕಿನ್ ಟು ಸ್ಕಿನ್ ಟಚ್ ಮಾಡ್ಬೇಕಿದು. ಇದು ಮಾಡ್ತಾ ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತ ದಿನ ಅರ್ಧ ಗಂಟೆ ಇದನ್ನ ಹಿಂಗೆ ಪ್ರೆಸ್ ಮಾಡ್ತಾ ಉಜ್ಜುತ್ತಾ ಇರಬೇಕು. ಆಗ ಕೂದಲು ಬೆಳೆಯುತ್ತೆ. ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆಗೆ ಬಿಳಿ ದಾಸವಾಳ ಹೂವನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರ ದಿನ ಅಥವಾ 2 ದಿನಕ್ಕೊಂದ್ಸಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ರೀ. ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಬಾಗಲಕೋಟೆಯಿಂದ ಗುರುಜಿ. ಬಾಗಲಕೋಟೆಯಿಂದ, ಹೇಳಿ ಅಮ್ಮ. ನಮ್ ಮಗ ರೀ ಮೇಘಾ ಅಂತಾರೆ, 21 ವಯಸ್ಸು ರೇಕಿಗೆ. ಡೇಟ್ ಬಂದಾಗ್ರಿ ಹೊಟ್ಟಿ ನಡ ನುಸ್ತೈತಿ, ಬಾಳ ತ್ರಾಸ ಆಕತ್ರಿ. ಏನ್ ಹೇಳಿದ್ರೆ ಮಗಳ ಹೆಸರು? ಮೇಘ. ಓಕೆ. ಸೊ ಎಷ್ಟು ದಿವಸ ಕಂಟಿನ್ಯೂಸ್ ಆಗಿ ಎಷ್ಟು ದಿವಸ ಬ್ಲೀಡಿಂಗ್ ಆಗತ್ತೆ? 5 ದಿವಸ ಆಗತ್ತೆ ರೀ ಸರ್. ಹೊಟ್ಟೆ ಇಸಕ್ತಂಗಾಗಿ ಹೊಟ್ಟೆ ನೋವು ಬರುತ್ತೆ. ಕೆಳಗಿನ ಹೊಟ್ಟೆ ರೀ, ನನ್ನ ಬಾಳ್ ನೋವು ತ್ರಾಸ ಬಾಳ ಆಗತ್ರಿ. ಆ ಬ್ಲೀಡಿಂಗ್ ಆಗೋ ಟೈಮ್ 5 ದಿವಸದಲ್ಲಿ ನುಗ್ಗೆ ಸೊಪ್ಪಿನ ಸಾಂಬಾರು, ನುಗ್ಗೆ ಸೊಪ್ಪಿನ ಪಲ್ಯ ಮತ್ತೆ ಪಪ್ಪಾಯಿ, ಪರಂಗಿ ಹಣ್ಣನ್ನ ಕೊಡಿ. ಆ ತರ 3 ವಾರ. ಆಮೇಲೆ ಮೆನ್ಸಸ್ ಆದ 5-6ನೇ ದಿನಕ್ಕೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ಯಥೇಚ್ಛವಾಗಿ ಊಟದ ಜೊತೆ ತಗೊಳಕ್ಕೆ ತಿಳಿಸಿ, ಖಂಡಿತ ಗುಣ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ. ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಅಗ್ರಿಬೊಮ್ಮನಹಳ್ಳಿಯಿಂದ ಸರ್. ಅಗ್ರಿಬೊಮ್ಮನಹಳ್ಳಿಯಿಂದ, ಹೇಳಿ. ಇದು ನಮ್ದು ಹೇಳಿ. ನಾವು ಫೈನಾನ್ಸ್ ಮಾಡಿದ್ವಿ ಗುರೂಜಿ. ಅದು ಫೈನಾನ್ಸ್ ನಿಂತೋಗಿದೆ. ಸಾಲ ಕೊಡೋರೆಲ್ಲ ಒಬ್ರು ಕೊಡ್ತಾ ಇಲ್ಲ. ಹಂಗಾಗಿ ನಮಗೆ ಬಹಳ ಪ್ರಾಬ್ಲಮ್ ಆಗಿದೆ. ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ಅರ್ಧ ಹೋಗ್ತಿವಿ, ಮತ್ತೆ ಹಂಗೆ ಬಂದಾಗತ್ತೆ. ಇಲ್ಲ ಯಾವ ಕೆಲ್ಸನೂ ಸರಿ ಆಗ್ತಾ ಇಲ್ಲ ಗುರೂಜಿ. ಬಹಳ
ತೊಂದರೆ ಆಗಿದೆ ಗುರುಜಿ. ನಿಮ್ಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಇದಾರೋ ಅವ್ರ ಹೆಸರು ಹೇಳ್ಬಿಟ್ಟು ಶಿವನ ದೇವಸ್ಥಾನ, ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ಪತ್ರಲ್ಲಿ ಅರ್ಚನೆ ಮಾಡಿಸಿ ಅಲ್ಲಿ ಶಿವನ ಮುಂದೆ ಕುತ್ಕೊಂಡು ಓಂ ಕುಬೇರಾಯ ನಮಃ ಅಂತ ಹೇಳಿ, ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಿಯ ಧನ ದಾನ ದೈಹಿಮೆ ದಾಪಯ ಸ್ವ ಆ ಅಂತ ಈ ಮಂತ್ರ ದೊಡ್ಡ ಮಂತ್ರ ಹೇಳಿದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಓಂ ಕುಬೇರಾಯ ನಮಃ ಅಂತ ಶಿವನ ಮುಂದೆ ಕುಬೇರನ ಮಂತ್ರ ಹೇಳಬೇಕು. ಬಿಲ್ಲು ಪತ್ರ ಅರ್ಚನೆ ಆದ ನಂತರ ಕಾಲಕ್ರಮೇಣ ಅವರು ನಿಮಗೆ ಕೊಟ್ಟಿರೋ ಯಾರು ಸಾಲ ತಗೊಂಡಿದ್ದಾರೋ ಅವ್ರಿಗೆ ನಿಮ್ಗೆ ಕೊಡೋಕೆ ಪ್ರಯತ್ನ ಪಡ್ತಾರೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹೀಗೆ ಬಹಳಷ್ಟು ಜನ ಕರೆಗಳನ್ನು ಮಾಡಿ ತಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು ಅಂತಾದರೆ ಅದು ಕಾಲಗಳು ಸಿಗ್ತಾ ಇಲ್ಲ ಅನ್ಸುತ್ತೆ. ಆದರೂ ದುಃಖ ಪಡೋ ಅವಶ್ಯಕತೆ ಇಲ್ಲ. ಪತ್ರಗಳನ್ನು ನಮ್ಮ ಜನಶ್ರೀ ವಾಹಿನಿಗೆ ಬರೆದಿದ್ದೇ ಆದರೆ ಪತ್ರಗಳ ಮೂಲಕ ಓದಿ ನನ್ನದೇ ಆದಂಥ ಅನುಭವದಲ್ಲಿ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ನಾನು ಮುಂದಿನ ಸಂಚಿಕೆಯಿಂದ, ನಾಳಿನ ಸಂಚಿಕೆಯಿಂದ ಮೀನರಾಶಿ ಬರತಕ್ಕಂಥ ಸಮಸ್ಯೆಗಳೇನು, ಅವರ ವ್ಯಕ್ತಿತ್ವವೇನು, ಮೀನರಾಶಿಗೆ ಬರತಕ್ಕಂಥ ರೋಗ ಬಾಧೆಗಳನ್ನು ಹಾಗೂ ಅವರು ಜೀವನದಲ್ಲಿ ಬರತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಹಾಗೂ ಹಲವಾರು ಪರಿಹಾರಗಳಿಂದ ಹೇಗೆ ನಿವಾರಣೆ ಮಾಡ್ಕೊಳ್ಳೋದನ್ನು ನಾನು ನಾಳಿನ ಸಂಚಿಕೆಯಿಂದ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಸಾಯಿರಾಮ್.